ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಈ ತಿಂಗಳಂತೂ ಫುಲ್ ಆ್ಯಂಡ್ ಫುಲ್ ಖುಷಿ ನನಗಂತೂ. ಯಾಕೆಂದರೆ ಈ ಜುಲೈ 3ಕ್ಕೆ ಪಾಪಗೆ 8 months ಫುಲ್ ಕಂಪ್ಲೀಟ್ ಆಗುತ್ತೆ. ಹಾಗೆಯೇ ಈ ಮಂತ್ ಅವನಿಗೆ ಎಷ್ಟು ಕಲ್ತಿದ್ದಾನೆ ಅಂದರೆ ಈ ತಿಂಗಳಲ್ಲೇ ತುಂಬ ಕಲ್ತಿದ್ದಾನೆ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನಾನು ಹ್ಯಾಡ್ ಮಾಡ್ತೀನಿ ಮಧ್ಯ ಏನೇನು ಕಲ್ತಿದ್ದಾನೆ ಅಂತಲೂ ಹೇಳ್ತೀನಿ. ಇದೇ ಥರ ಡೆಕೋರೇಷನ್ ಮಾಡಿದ್ದೆ 8 monthsಗೆ. ಈ ಥರ ಫಸ್ಟ್ ಇದೆ, ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ. ಸರಿ ಅಂತೂ ನನಗೆ ನಮ್ಮ ಲಡ್ಡು ಒಂದು ಫೋಟೋ ಹೊಡಿಯೋಕ್ಕೂ ಬಿಡಲ್ಲ. ಕರೆಕ್ಟ್ ತಾನೆ ಲಡ್ಡು? ಹಾಂ ಲಡ್ಡುಮ್ಮ ಕರೆಕ್ಟ್ ತಾನೆ? ಒಂದು ಫೋಟೋ ಹೊಡಿಯೋಕ್ಕೆ ಬಿಡ್ತಾ ಇಲ್ಲ ನೀನು. ಎಷ್ಟೆಲ್ಲ ರೆಡಿ ಮಾಡಿದೆ, ಎಲ್ಲ ಕೀತ್ ಎಸೆಯೋದು ಅಲ್ಲಮ್ಮ ಅಲ್ವಾ? ಇದೇನು ಎಲ್ಲೂ ಒಂದು ಬಿಡ್ತಾ ಇಲ್ಲ. ನಾನು ನುಚ್ಚು ಮಾಡಿ ಈಚ್ಕಾಕಿ ಅಪ್ಪ ನನಗಂತೂ ನನ್ನ ಮಗನ ಫೋಟೋ ಹೊಡಿಯೋಕ್ಕೆ ಸಾಕಾಗುತ್ತೆ. ಪಾಪ ಏನು ಪಾಪ ಅಷ್ಟು ಕಷ್ಟಪಟ್ಟದ್ದು ಮಾಡಿದ್ದೀನಿ, ಹಿಂಗೆಲ್ಲ ಮಾಡ್ತೀಯಲ್ಲ. ಹಾಂ ಯಾಕೆ ಇಷ್ಟ ಇಲ್ವಾ ನಿಂಗೆ? ಒಂದು ಫೋಟೋ ಕೂಡ ಚೆನ್ನಾಗಿ ಬಂದಿಲ್ಲ ಅಪ್ಲೋಡ್ ಮಾಡೋದಕ್ಕೂ. ಎಷ್ಟು ಗಲೀಜು ಮಾಡಿಟ್ಟಿದ್ದಾನೆ ಅಂದರೆ ಯಪ್ಪ. ನಾನು ಅವನಿಗೆ ಅಂದ್ಕೊಂಡಿದ್ದೇ ಬೇರೆ, ಅಲ್ಲಿ ಹಾಗಿದ್ದೇ ಬೇರೆ. ನಾನು ಲಾಸ್ಟಲ್ಲಿ ಹೇಳ್ತೀನೇನಲ್ಲ, ಫಸ್ಟ್ ಯಾವ ಥರ ಮಾಡಿಟ್ಟಿದ್ದೆ, ಬಟ್ ಅವ್ನು ಲಾಸ್ಟಿಗೆ ಹೆಂಗೆ ಮಾಡಿಟ್ಟಿದ್ದಾನೆ ನೋಡಿ. ಏನು ತರ್ಸು ಮಾಡೋಕ್ಕೂ ನನಗೆ ಅದು ಮಾಡಿದ್ಮೇಲೆ ಅಂತ ಏನು ತರ್ಸು ಮಾಡೋದೇ ಬೇಡ ಅಂತ ಅನಿಸುತ್ತೆ. ಎಲ್ಲ ತರ್ಸಿದ್ರು ತೆಗೆದು ಬಾಯಿಗೆ ಹಾಕೊಳ್ಳೋದು, ಕಿತ್ತೆಸೆಯೋದು, ಅದೇ ಕೆಲಸ ಮಾಡ್ತಾಯಿದ್ದ. ಫೈನಲಾಗಿ ಒಂದು ಫೋಟೋ ಕೂಡ ಚೆನ್ನಾಗಿ ಬಂದಿಲ್ಲ. 1-2 ಪಿಕ್ ಏನೋ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ನೋಡಿ, ಅಷ್ಟೇನೇ ಬಂದಿದ್ದ. 2 ಪಿಕ್ ನಾನು ಅಪ್ಲೋಡ್ ಮಾಡಿರೋದು ಕೂಡ ಇನ್ಸ್ಟಾಗ್ರಾಮ್ಗೂ ನೋಡಿ ಹ್ಯಾಡ್ ಮಾಡ್ತೀನಿ. ಇಷ್ಟೇ ಪಿಕ್ಗಳು ನನ್ನ ಹತ್ರ ಚೆನ್ನಾಗಿ ಅಂತ ಬಂದಿರೋದು ಇದೊಂದೇ, ಇಷ್ಟೇ ಪಿಕ್ಸ್. ಏನು ಕಲ್ತಿದ್ದೀರಾ ನೀವು ಈ ತಿಂಗಳು? ಅವನಿಗಿದೆ ಫಸ್ಟ್ ಈ ತಿಂಗಳಲ್ಲಿ 2 ಹಲ್ಲು ಬಂದಿದೆ. ಇದೇ ತಿಂಗಳಲ್ಲಿ 2 ಹಲ್ಲು ಬಂದಿದೆ. ಆಮೇಲೆ ಫಸ್ಟ್ 1 ಹಲ್ಲು ಬಂದಿತ್ತು, ಆಮೇಲೆ ಪಕ್ಕದಲ್ಲೇ 2 ಹಲ್ಲು ಬಂತು. ಕಚ್ಚದಂತ ಮೊನ್ನೆ ಕಚ್ಚ ಆಮೇಲೆ ಕೂತ್ಕೋತಾನೆ ಕಂಫರ್ಟಬಲ್ ಆಗಿ. ಆಮೇಲೆ ಮತ್ತೆ ನಿಂತ್ಕೊಳ್ಳೋ ಸ್ಟಾರ್ಟ್ ಮಾಡಿದೆ. ಅಂದರೆ ಫುಲ್ಲು ನಿಂತ್ಕೊಳ್ಳೋಕ್ಕೆ ಅಂತಂದರೆ ಬಾಗಿಲಿಡ್ಕೊಂಡು ನಿಂತ್ಕೋತಾನೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ಮುಂದೆ. ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು. ಆಮೇಲೆ ಅಂಬೆಗಾಲು ಇಟ್ಟಿದ್ದಾನೆ. ಇದೇ ತಿಂಗಳಲ್ಲಿ ನನಗೆ ಫಸ್ಟ್ ಖುಷಿಯಾಗಿದೆ ಏನು ಅಂತಂದರೆ, ಅಂಬೆಗಾಲು ಇಡ್ತಿದ್ದಾನೆ. ಹಿಡ್ಕೊಳ್ಳೋಕ್ಕೆ ಆಗಲ್ಲ ಅವನು. ಅಲ್ಲೇನಾ ಹಿಡಿಯೋಕ್ಕಾಗತ್ತ ನೀನ? ಹಿಡಿಯೋದಕ್ಕೆ ಆಗಲ್ಲ, ಅಷ್ಟು ತೀಟೆ ಹಾಕ್ಬಿಟ್ಟಿದ್ದಾನೆ ಅವನು. ನಿದ್ದೆಗೆ ಬಂದಿದ್ದಾನೆ, ಅಷ್ಟು ತೀಟೆ ಆಗಿದ್ದಾನೆ. ಎಲ್ಲ ಕ್ಲಿಪ್ಪಿಂಗ್ಸ್ನು ನಾನು ಹ್ಯಾಡ್ ಮಾಡ್ತೀನಿ ಈ ತಿಂಗಳಲ್ಲಿ ಏನೇನು ಮಾಡ್ದ ಅಂತ. ಸೊ ಕೊನೆವರೆಗೂ ನೋಡಿ ಆಯಿತಾ. ಇದು ಪಾಪು ಫಸ್ಟ್ ಕಂಫರ್ಟಬಲಾಗಿ ಅಂಬೆಗಾಲು ಇಟ್ಟಿದ್ದು ಇದೇ ಕ್ಲಿಪ್ಪಿಂಗ್ಸು. ನನಗಂತೂ ಫುಲ್ ಖುಷಿ ಆಗ್ತಿತ್ತು ಅವತ್ತಂತೂ. ಇದು ಆಂಟಿ ಮನೇಲಿ ಅವನು ಅಂಬೆಗಾಲು ಹಾಕಿದ್ದು. ಈ ಕ್ಲಿಪ್ಪಿಂಗು ಪಾಪು ಕೂತ್ಕೊಳ್ಳೋಕಂದ್ರೆ ಫುಲ್ ಕಂಫರ್ಟಬಲಾಗಿ ಕೂತ್ಕೊಳ್ತಾ ಇದ್ದ, ಹಾಗೆ ಡಮಾರ್ ಅಂತ ಬೀಳ್ತಾ ಇದ್ದ. ಬಟ್ ಅವ್ನಿಗಷ್ಟು ಕಂಫರ್ಟ್ ಇರಲಿಲ್ವಲ್ಲ, ಸೊ ಕೂತ್ಕೊಳ್ಳೋಕೆ ಮಾತ್ರ ಟ್ರೈ ಮಾಡ್ತಾನೆ ಇದ್ದ ಅವನು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡೆ, ಸುಮ್ಮನೆ ಎಲ್ಲ ಕ್ಲಿಪ್ಪಿಂಗ್ಸು ಡಂಪ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಯಾವ್ದ್ಯಾವ್ದು ಚೆನ್ನಾಗಿದೆ ಅದನ್ನ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಹ್ಯಾಡ್ ಮಾಡ್ತಾಯಿದ್ದೀನಿ. ಅವನಿಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಕೂರೋದು ಬೀಳೋದು. ನಮಗೆ ಭಯ ಆಗ್ತಿತ್ತು ಅವನಿಗೆ ತಲೆ ಹೊಡೆದ್ಬಿಡುತ್ತೇನೋ ಏನೋ ಅಂತ. ಬಟ್ ಅವನಿಗೆ ಎಷ್ಟು ಕ್ಲೆವರ್ ಅಂತಂದರೆ, ಅವನು ಎಷ್ಟು ನಿಧಾನಕ್ಕೆ ತಲೆ ಬಿಡ್ತಿದ್ದ ಅಂತಂದರೆ, ಇಲ್ಲಿ ಫಾಸ್ಟ್ ಆಗಿಬಿಡ್ತಿದ್ದಾನೆ, ಫುಲ್ಲು ನಿಧಾನಕ್ಕೆ ತಲೆ ಬಿಡ್ತಾನೆ. ಹಾಗೆಯೇ ಇದು ಅವನು ನಿಂತ್ಕೊಳ್ಳೋಕೆ ಅಂದರೆ ಈ ಥರ ನಿಂತ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡ್ತಿರ್ತಾನೆ. ಇವಾಗಂತೂ ಫುಲ್ ಕಂಫರ್ಟಬಲಾಗಿ ಈ ಥರ ನಿಂತ್ಕೋತಾನೆ. ನನಗಂತೂ ಫುಲ್ ಖುಷಿಯಾಗುತ್ತೆ ಅವನು ಈ ಥರ
ಎಷ್ಟು ಬೇಗ ಗ್ರೋ ಆಗ್ತಿದ್ದಾನೆ ಅಂತ ಅನ್ಸುತ್ತೆ. ಫೈನಲ್ ಆಗಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.